ಓಕೆ, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಕಾಂಪಿಟೇಟರ್ ಅನಲೈಸ್ ನೋಡ್ಕೊಬರೋಣ. ಕಾಂಪಿಟೇಟರ್ ಅನಲೈಸ್ ಅಂದ್ರೆ ಅನಲೈಸಿಂಗ್ ಕೀವರ್ಡ್ಸ್. ಕಾಂಪಿಟೇಟರ್ ಈಸ್ ದ ಪ್ರೋಸೆಸ್ ಆಫ್ ಫೈಂಡಿಂಗ್ ಅನಲೈಸಿಂಗ್ ಎ ಕೀವರ್ಡ್ಸ್ ಫಾರ್ ವಿಚ್ ಯು ಆರ್ ನಾಟ್ ರ್ಯಾಂಕಿಂಗ್. ಅಂದ್ರೆ ನೀವು ಯೂಸ್ ಮಾಡ್ತಾ ಕೀವರ್ಡು ರ್ಯಾಂಕ್ ಅಲ್ಲಿ ಇಲ್ಲ, ಕಾಂಪಿಟೇಟರು ಸೇಮ್ ಕೀವರ್ಡ್ ಯೂಸ್ ಮಾಡ್ತಾರೆ, ಅವರು ರ್ಯಾಂಕ್ ಅಲ್ಲಿ ಇದೆ. ಅದನ್ನ ಹೇಗೆ ನಾವು ಅನಲೈಸ್ ಮಾಡೋದು ಅಂತ ಚೆಕ್ ಮಾಡೋದು. ಇದು ಒಂದೇ ಪೇಡ್ ಆಗಿರ್ಬೋದು, ಇಲ್ಲ ಅನ್ಪೇಡ್ ಆಗಿರ್ಬೋದು. ಅನ್ಪೇಡ್ ಅಂದ್ರೆ ಆರ್ಗಾನಿಕ್ ಆಗಿರ್ಬೋದು, ಇಲ್ಲ ಪೇಡ್ ಆಗಿರ್ಬೋದು. ಪೇಡ್ ಅಲ್ಲಿ ನೀವು ಇಲ್ಲಿ ಅಮೌಂಟ್ ಪೇ ಮಾಡ್ಬೇಕಾಗುತ್ತೆ. ಅದು ಕಾಂಪಿಟೇಟರ್ ಏನ್ ಪೇ ಮಾಡಿದ ರೇಂಜ್, ಅದು ಆ ರೇಂಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ನಿಮ್ಗೆ ಆಲ್ರೆಡಿ ಅಡ್ವರ್ಟ್ಸ್ ಅಂದ್ರೆ ಕೀವರ್ಡ್ ರಿಸರ್ಚ್ ಅಲ್ಲಿ ಹೇಳಿದ್ದೀನಿ ಯಾವ ತರ ಮಾಡ್ಬೇಕು ಅಂತ, ಅದನ್ನ ನೋಡ್ಕೊಳ್ಳಿ. ಓಕೆನಾ? ಇವಾಗ ಆರ್ಗಾನಿಕ್ ಅಂದ್ರೆ ಅನ್ಪೇಡ್. ಸೊ ಆರ್ಗಾನಿಕ್ ಅಲ್ಲಿ ಹೇಗೆ ಮಾಡಬೇಕು, ಅದು ಯಾವ ತರ ಮಾಡೋದ. ಕಂಪನಿ ಲೆವೆಲ್ ಅಲ್ಲಿ ನೀವು ಕೂಡ ಕೀವರ್ಡ್ಸ್ ಅಥವಾ ಕಂಪನಿಗೆ ನಿಮ್ಗೆ ಯಾವ್ದು ಕಾಂಪಿಟೇಟರ್ ಅಂತ ಅದನ್ನು ಅನಲೈಸ್ ಮಾಡ್ಬೇಕಂದ್ರೆ ಟೂಲ್ಸ್ಗಳಿದೆ. ಅಥವಾ ಕೀವರ್ಡ್ ಲೆವೆಲ್ಸ್ ಚೆಕ್ ಮಾಡೋದು ಟೂಲ್ಸ್ ಇದೆ. ಆ ಟೂಲ್ಸ್ನ ಯೂಸ್ ಮಾಡಿ. ಸ್ಪೈಪು ಇದೆ, ಎಚ್ ಇದೆ, ಹೀಗೆ ಬೇರೆ ಬೇರೆ ಟೂಲ್ಸ್ಗಳಿದೆ. ಆ ಟೂಲ್ಸ್ಗಳು ಯೂಸ್ ಮಾಡ್ಕೊಳ್ಳಿ. ಇವೆಲ್ಲ ಪೇಡ್ ಟೂಲ್ಸ್ಗಳು. ಈ ಪೇಡ್ ಟೂಲ್ಸ್ಗಳು ಯೂಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ನಿಮ್ಮ ಕೀವರ್ಡ್ನ ರ್ಯಾಂಕ್ ಮಾಡ್ಬೋದು. ಅದು ಹೇಗೆ ಮಾಡುವುದು ಅಂತ ನಾನು ಹೇಳ್ತೀನಿ. ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಕೀವರ್ಡ್ಸ್ ನಾನು ಏನು ಮಾಡಿದ್ದೀನಿ, ಇದು ಫೈನಲೈಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕಾಂಪಿಟೇಟರ್ ಯಾರು, ಸೊ ಅದು ಈಸಿಯಾಗಿ ನಿಮ್ಗೆ ಹೆಂಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೆ ಫಸ್ಟ್ ನೀವು ಏನು ಮಾಡಬೇಕು ಅಂದರೆ, ನೋಡಿ ಈ ಥರಾಗೆ ಇನ್ನೊಂದು ಶೀಟ್ ಓಪನ್ ಮಾಡ್ತೀನಿ. ಇವಾಗ ನಾವು ಮಾಡ್ತಾ ಇರೋದೇನು, ಕಾಂಪಿಟೇಟರ್ ಅನ್ನೋದಲ್ಲ. ಈ ಪೇಜಿಗೆ ನೇಮ್ ಕೊಡೋಣ. ಒಂದೇ ಎಕ್ಸೆಲ್ ಶೀಟ್ ಮಾಡ್ಕೊಳ್ಳಿ, ಅದನ್ನ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಆಯ್ತಾ? ಇದಕ್ಕೆ ಇವಾಗ ಹೇಗೆ ಮಾಡೋದು, ನಂದು ಬಂದ್ಬಿಟ್ಟು ಇದಿಷ್ಟು ಕೀವರ್ಡ್ಸ್ ಇದೆ. ಕೀವರ್ಡ್ಸ್ನ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಒಂದು ಸೀರಿಯಲ್ ನಂಬರ್ ಅಂತ ಹಾಕ್ತೀನಿ. ಎಷ್ಟು ಕೀವರ್ಡ್ ಅಂತ ಬೇಕಲ್ಲ, ಸೀರಿಯಲ್ ನಂಬರು ಈಗ 1 ಅಂತ ಕೊಟ್ಟಿರ್ತೀನಿ. 1 2 3. ಎಕ್ಸೆಲ್ ಶೀಟ್ ನಿಮಗೆ ಎಕ್ಸೆಲ್ ಗೊತ್ತಿರಬೇಕು, ಈಸಿ ಆಗುತ್ತೆ, ಬೇಗ ಕೆಲಸ ಆಗುತ್ತೆ. ಕೀವರ್ಡ್ ಅನಲೈಸ್ ಟೈಮ್ ತಗೊಂಡು ಮಾಡಿ, ಯಾಕಂದ್ರೆ ಇದೇ ಬೇಸ್ ಆಗಿರುತ್ತೆ. ಇದರಲ್ಲಿ ಫೇಲಿಯರ್ ಆದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ರ್ಯಾಂಕಿಂಗ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಕೀವರ್ಡ್ಸು ಇದು ಕಾಂಪಿಟೇಟರ್ ಕಂಪನಿ. ಓಕೆ, ಕಾಂಪಿಟೇಟರ್ ಕಂಪನಿ ಅಂತ ಹಾಕೊಳ್ಳಿ. ಕಂಪನಿ ನೇಮ್ ಅಥವಾ ಏನಾದ್ರು ಹಾಕೊಳ್ಳಿ. ಓಕೆನಾ? ಪೊಸಿಷನ್, ಅವ್ರು ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ. ಆಯ್ತಾ? ಸೊ ಈಚ್ ಇದಕ್ಕೆ ಅಟ್ಲೀಸ್ಟ್ ಒಂದು 5 ಕಾಂಪಿಟೇಟರ್ ಅನಲೈಸ್ ಮಾಡಿದ್ರೆ ಈಚ್ ಕಂಪ್ನಿದು, ಅವಾಗ ನಿಮ್ಗೆ ಅಟ್ಲೀಸ್ಟ್ ಇದಾಗುತ್ತೆ. ಎಕ್ಸೆಸಿಟ್ ಇಷ್ಟು ಯಾಕೆ ಗ್ಯಾಪ್ ಕೊಟ್ಟಿದೆ ಅನ್ಕೋಬೋದು. ಅದು ನೋಡು, ನಾನು ಅಮ್ಮಮ್ಮ ಒಂದು 2 ರಿಂದ 3 ಮಾಡ್ತೀನಿ, ಮಿಕ್ಕದೆಲ್ಲ ನೀವೇ ಮಾಡಿ. ಓಕೆ, ಫಸ್ಟು ಟೂಲ್ಸ್ ನೋಡ್ಕೊ ಬರೋಣ. ಟೈಪ್ ಟೂಲ್ಸ್ ನೀವು ಗೂಗಲಲ್ಲಿ ಡೈರೆಕ್ಟಾಗಿ ಸರ್ಚ್ ಮಾಡಿದ್ರೆ ಕೆಲವೊಂದು ಫ್ರೀ ಟೂಲ್ಸ್ಗಳಿದೆ. ಕಾಂಪಿಟೇಟರ್ ಬ್ಯಾಕ್ಲಿಂಗ್ ಚೆಕ್ಕರ್ ಇದೆ ನೋಡಿ, ಅದು ಹೌದೇ. ಕಾಂಪಿಟೇಟರ್ ಅನಲೈಸ್ ಟೂಲ್ಸ್ ಅಂತ ಈ ಥರ ಹೊಡೀರಿ. ಫ್ರೀ ಟೂಲ್ಸ್ ತುಂಬ ಬರುತ್ತೆ. ಬಟ್ ಇದು ಟೈಮ್ ಏನಾಗಿದೆ, ಫಸ್ಟ್ ಇದ್ರಲ್ಲಿ ನಿಮ್ಗೆ ಫ್ರೀ ಸಿಗುತ್ತೆ, ಸೆಕೆಂಡ್ ಟೈಮ್ ಸರ್ಚ್ ಮಾಡೋ ಚಾರ್ಜಬಲ್ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. ಒಂದು ಇದೆ, ಇವರು ಇದು ತುಂಬಾ ಚೆನ್ನಾಗಿದೆ. ಇದು ನೋಡೋಣ. ರೈಟ್ ಫ್ರೀ ಅಂತ ಕೊಟ್ಟಿದ್ದಾರೆ, ನೋಡೋಣ. ಇದು ನಾವು ಯೂಸ್ ಮಾಡ್ತೀವಿ, ಬಟ್ ಚಾರ್ಜಬಲ್ ಯೂಸ್ ಮಾಡ್ತೀವಿ.
ಮೋಸ್ಟ್ಲಿ ಇದು ಚಾರ್ಜಬಲ್ ಆಗಿರುತ್ತೆ. ಎಸ್ ಆಬ್ವಿಯಸ್ ಇದು ಚಾರ್ಜಬಲ್ ಆಗಿರುತ್ತೆ. ಇಲ್ಲಿ ನೋಡೋಣ ಸಂಬ್ರೆಶಲ್ಲಿ ಈ ಕೀವರ್ಡ್ಗೆ ಕಾಂಪಿಟೇಟರ್ ಯಾವ್ದಂತ ನೋಡೋಣ. ಪ್ಲೀಸ್ ಮ್ಯಾಚ್ ದ ರಿಕ್ವೈರ್ಡ್ ಫಾರ್ಮ್ಯಾಟ್. ಓಕೆ, ಇದು ಡೊಮಿನ್ ಕೇಳಿದ್ಯಾ? ಇದು ನೋಡ್ಕೊಳ್ಳಿ, ಡ್ರ್ಯಾಗ್ ಟ್ಯಾಗ್ ಮೀಡಿಯಾ. ಇದು ಕಂಪನಿ ಲೆವೆಲ್ ಅಲ್ಲಿ ಇದಾಗುತ್ತೆ. ಕಂಪನಿಗೆ ಹಾಕಿದ್ದೀನಿ ನೇಮು. ಆವಾಗ ಈ ಕಂಪನಿಗೆ ಇದಿನ್ನೂ ಇದ್ರಲ್ಲಿ ಇಲ್ಲ, ಸೊ ಹಂಗಾಗಿ ಅದಕ್ಕೆ ಬರ್ತಾ ಇಲ್ಲ. ಬೇರೆ ಯಾವ್ದಾದ್ರು ಕಂಪನಿ ಅದು ಯಾವ್ದು ನೋಡೋಣ. ಈ ಕಂಪನಿ ಈ ತರ ಯಾವ್ದಾರು ಇದೆಯಾ ನೋಡೋಣ. ಈ ಕಂಪನಿ ಮಾರ್ಕೆಟ್ ಅಲ್ಲಿ ಇಲ್ಲ. ನೋಡೋಣ, ಸರ್ಚ್ ಮಾಡೋಣ ಯಾವ್ದಾರು ಬರುತ್ತೆ ನೋಡೋಣ. ಸ್ಪಾನ್ಸರ್ ಬೇಡ. ಇದು ನೋಡೋಣ, ಇದು ಇವಾಗ ಟಾಪ್ ಅಲ್ಲಿದೆ. ಟಿಪಿಟಿಬಿ ಬೇಡ, ಬೇಕಂತಲ್ಲ. ಇದು ಎಕ್ಸಾಂಪಲ್ ಡೊಮಿನ್ ಮೂಲಕ ಸರ್ಚ್ ಮಾಡೋದು. ನಾನು ಹೇಳಲ್ಲ ಕಂಪನಿ ನೇಮ್ ಮೂಲಕ ನೀವು ಸರ್ಚ್ ಮಾಡ್ಬೋದು ಅಂತ. ನೋಡಿ, ಕಂಪನಿ ಮೂಲಕ ಸರ್ಚ್ ಮಾಡಿದ್ರೆ ನೋಡಿ ಈ ತರ ತೋರಿಸುತ್ತೆ ನನಗೆ. ಸೊ ನಾನು ಹಾಕಿದೆ ಒಂದು ಕಂಪನಿ, ಸೊ ಅದು ತೋರಿಸ್ತಿಲ್ಲ, ಯಾಕಂದ್ರೆ ಅದು ಆಲ್ರೆಡಿ ಎಸ್ ಯು ಇಲ್ಲ. ಅದು ಎಸ್ ಯು ಮಾಡಿದ್ರೆ ಪ್ರಾಪರ್ ಆಗಿ ಮಾಡಿದ್ರೆ ಈ ತರ ಮಾಡಿದ್ರೆ ಎಲ್ಲ ಡೀಟೇಲ್ಸ್ಗಳು ತೋರಿಸುತ್ತೆ. ಈಗ ಈ ಇವ್ರದ್ದು ನೋಡಿ, ನಾನು ಸರ್ಚ್ ಮಾಡಿದ ಕೀವರ್ಡ್ ಏನು, ಡಿಜಿಟಲ್ ಮಾರ್ಕೆಟ್ ಕಂಪನಿ ಹೊಡೆದಿದ್ದು, ಅದು ಗ್ಲೋಬಲ್ ಕಂಪನಿ, ಗ್ಲೋಬಲ್ ಕೀವರ್ಡ್ಸ್. ಆದ್ರೆ ಇವರು ಟಾಪ್ ಅಲ್ಲಿ ಬರ್ತಾ ಇದಾರೆ. ಆಯ್ತಾ? ಇದೇ ಕೀವರ್ಡ್ ನಾನು ಯೂಸ್ ಮಾಡೋಣ, ನಾನು ಟಾಪ್ ಬರ್ಬೇಕಂದ್ರೆ ಅವಾಗ ನಾನು ಇವ್ರು ಮಾಡಿರುವಂತ ಆಕ್ಟಿವಿಟಿ ಸ್ಟ್ರಾಟಜಿನ ಸ್ವಲ್ಪ ಫಾಲೋ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅದನ್ನೇ ಕಾಂಪಿಟೇಟರ್ ಅನಲೈಸ್ ಅಂತ ಹೇಳೋದು. ಸ್ಪೈಕು ಚೆಕ್ ಮಾಡಿ ನೋಡೋಣ. ಈ ಟೂಲ್ಸ್ ಕೂಡ ಅದೇ ತರ ಇದೆಯಾ ನೋಡೋಣ. ಇವೆಲ್ಲ ಪೇಡ್ ಟೂಲ್ಸ್. ಕೀವರ್ಡ್ ಮೂಲಕನೂ ಅನಲೈಸ್ ಮಾಡ್ಬೋದು, ಕಂಪನಿ ನೇಮ್ ಮೂಲಕನೂ ಅನಲೈಸ್ ಮಾಡ್ಬೋದು. ಆಯ್ತಾ? ಇವರಿಗೆ ಕಂಪನಿ, ಕಾಂಪಿಟೇಟರ್ ಕಂಪನಿ, ಇವರೆಲ್ಲ ಕಾಂಪಿಟೇಟರ್ ಕಂಪನಿ ಅಲ್ಲ. ಆಯ್ತಾ? ಇಲ್ಲಿ ಚೆಕ್ ಮಾಡ್ಕೊಳ್ಳಿ. 36 ಇವ್ರದಿದ್ರೆ ಈಗ ನೋಡಿ, ಇಲ್ಲಿ ಬಂದ್ಬಿಟ್ಟು ಕೀವರ್ಡ್ ಮೂಲಕ ನಾವು ಮಾಡ್ಬೋದು, ಇಲ್ಲ ಕಂಪನಿ ನೇಮ್ ಹಾಕಿ ಕೂಡ ಮಾಡ್ಬೋದು. ಇದನ್ನ ಇಂಡಿಯಾ ಮಾಡಿ, ಇಂಡಿಯಾ ಕೀವರ್ಡ್ ಹಾಕಲ್ಲ. ನೋಡೋಣ, ಈ ಪರ್ಟಿಕ್ಯುಲರ್ ಕೀವರ್ಡಿಗೆ ಕ್ಲೀನ್ ರಿಸಲ್ಟ್ ಬರುತ್ತೆ ನಿಮ್ಗೆ. ಇದರಲ್ಲಿ ಪೇ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ರಿಸಲ್ಟ್ ತೋರಿಸುತ್ತೆ. ಪೇ ಮಾಡಿ ಯೂಸ್ ಮಾಡಿ ಅಂತ ಹೇಳೋದಕ್ಕೆ ಇದು ಸಿಮಿಲರ್ ರಿಲೆವೆಂಟ್ ತೋರಿಸ್ತಾ ಇದೆ, ಮಂತ್ಲಿ ಸರ್ಚ್ ವ್ಯಾಲ್ಯೂ ತೋರಿಸ್ತಾ ಇದೆ. ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಡೈರೆಕ್ಟ್ ಆಗಿ ಐಡಿಯಾ ಕಾಂಪಿಟೇಟರ್ ಕೀವರ್ಡ್ಸ್ ಅನಲೈಸ್
ಸಮ್ರಶ್ ನೀಲ್ ಪಟೇಲ್ ಟೂಲ್ ಕೂಡ ಚೆನ್ನಾಗಿದೆ. AHRF ಟೂಲ್ಸ್ ಕೂಡ ಯೂಸ್ ಮಾಡೋಣ. ಯಾರು ಇದು ಫ್ರೀ ಅಂತ ಹೇಳಿ ಲಾಗಿನ್ ಮಾಡಕ್ ಆಗಲ್ಲ. ಇದು ಕ್ರಿಯೇಟ್ ಅಕೌಂಟ್ ಸಮ್ರಶ್ ಬ್ಲಾಗ್ ಬಂದಿದೆ. ನೀಲ್ ಪಟೇಲ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ನೋಡೋಣ. ಇಲ್ಲ, ಲಿಂಕ್ ಕೊಟ್ಟಿಲ್ಲ. ಬ್ಲಾಗ್ ಇದೆ, ಇವರು ಸಪ್ರೇಟ್ ಟೂಲ್ಸ್ ಇದೆ, ಬಟ್ ಇಲ್ಲಿ ಚಾರ್ಜಬಲ್ ಕಳ್ತಾ ಇದೆ. ಸಮ್ ಟೈಮ್ ಏನ್ ಮಾಡ್ತಾರೆ, ಫ್ರೀ ಕೊಟ್ಟಿದ್ದಾರೆ. ಆಲ್ರೆಡಿ ನಾ ಯೂಸ್ ಮಾಡಿದ್ದೀನಿ, ಹಂಗಾಗಿ ಮೋಸ್ಟ್ಲಿ ನಂಗೆ ಫ್ರೀ ತೋರಿಸ್ತಾ ಇಲ್ಲ. ನೋಡೋಣ, ಟ್ರೈ ಮಾಡ್ತೀನಿ. ಟೂಲ್ಸ್ ನೇಮ್ AHRF ಟೂಲ್ಸ್ ನೀವು. ಲಾಗಿನ್ ಕೇಳ್ತಾ ಇದೆ, ಪ್ರಾಬ್ಲಮ್. ಸರಿ, ಜಿಯಾ. ಈ ಟೂಲ್ಸ್ ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಫ್ರೀ ಸಿಗೋ ಡೌಟ್ ಅದಕ್ಕೆ. ನೋಡೋಣ, ಫ್ರೀ ಸಿಕ್ಕಿದ್ರೆ ಆಯ್ತು. ಲೋಡಿಂಗ್ ಆಗ್ತಾ ಇದೆ, ನೋಡೋಣ. ಮಂತ್ಲಿ ಪ್ಯಾಕೇಜ್ ತೋರಿಸ್ತಾ ಇದೆ, ಬೇಡ. ಆಲ್ರೆಡಿ ಸತಿ ಒನ್ ಟೈಮ್ ಮಂತ್ಲಿ, ಒನ್ ಟೈಮ್ ಫ್ರೀ ಕೊಡ್ಬೋದು. ಇದು ಆಲ್ರೆಡಿ ನಾ ಯೂಸ್ ಮಾಡಿದ್ದೀನಿ, ಹಂಗಾಗಿ ಫ್ರೀ ಬರ್ತಾ ಇಲ್ಲ. ನೋಡೋಣ, ಟ್ರೈ ಮಾಡೋಣ. ಡೊಮೇನ್ ಕೇಳ್ತಿದೆ, ಡೊಮೇನ್ ಹಾಕೋಣ. www.radioradtechmedia.com ಅಂತ ಹಾಕಿ ಸರ್ಚ್ ಮಾಡೋಣ. ಈ ಕಂಪನಿಗೆ ಕಾಂಪಿಟೇಟರ್ ಯಾವ್ದಿದೆ ನೋಡೋಣ. ಡೊಮೇನ್ ಇಸ್ ನಾಟ್ ವೆರಿಫೈಡ್. ಓಕೆ, ಗೂಗಲ್ ಅಲ್ಲಿ ಸರ್ಚ್ ಇಂಜಿನ್ ಸಬ್ಮಿಷನ್ ಆಗಿಲ್ಲ, ಸೊ ಹಂಗಾಗಿ ಅದು ತೋರಿಸ್ತಾ ಇಲ್ಲ. ಇದು ಒಂದು ಪ್ರಾಬ್ಲಮ್. ಇದು ಕೂಡ ಅಷ್ಟೇ, ಬೇರೆ ಕಂಪನಿ ತಗೋಬೇಕಾಗುತ್ತೆ. ಎಕ್ಸಾಂಪಲ್ ಬೇರೆ ಯಾವ್ದಾದ್ರು ಕಂಪನಿ ತಗೊಂಡು ನೋಡೋಣ. ಇವ್ರು ನೋಡೋಣ ಹೇಗಿದೆ ಅಂತ. ಇವರಿಗೆ ಯಾರ್ಯಾರು ಕಾಂಪಿಟೇಟರ್ ಅಂತ ನೋಡೋಣ ಅಷ್ಟೇ. ನಮ್ದು ನೋಡಕ್ಕಾಗಲ್ಲ, ಯಾಕಂದ್ರೆ ಸಬ್ಮಿಷನ್ ಆಗಿಲ್ಲ, ಮಾಡಿಲ್ಲ, ಹಾಗಾಗಿ
ಅದೇನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲಿ ನೀವು ಡೈರೆಕ್ಟಾಗಿ ಎಡಿಟ್ ಮಾಡ್ಬೋದು. ಓಕೆ, ವೆರಿಫೈ ಮಾಡಕ್ ಆಗ್ತಾ ಇದೆ, ಒಂದು ನಿಮಿಷ ಇರಿ. ಇದು ನಾವು ಮಾಡಿಲ್ಲ, ಸೊ ಅದಕ್ಕೆ ಕೇಳ್ತಾ ಇದೆ. ಅದು ವೆರಿಫೈ ಮಾಡ್ಬೇಕಾಗುತ್ತೆ. ಡೀಟೇಲ್ಸ್ ತೋರಿಸ್ತಾ ಇಲ್ಲ, ಬ್ಯಾಕ್ ಲಿಂಕ್ ತೋರಿಸುತ್ತೆ, ನೋಡೋಣ. ಇಲ್ಲ, ಈ ತರ ನೀವು ಸರ್ಚ್ ಮಾಡ್ಬೋದು. ಓಕೆನಾ, ಕೀಬೋರ್ಡ್ ಮೂಲಕನೂ ಸರ್ಚ್ ಮಾಡೋದು. ನಮ್ದು ರಾಟ್ಯಾಕ್ ಮೀಡಿಯಾ ಬಂದ್ಬಿಟ್ಟು ಅದು ಸರ್ಚ್ ಇಂಜಿನಲ್ಲಿ ಸರ್ಚ್ ಕನ್ಸೋಲ್ ಅಲ್ಲಿ ಸಬ್ಮಿಟ್ ಆಗಿಲ್ಲ, ಹಾಗಾಗಿ ಬರ್ತಾ ಇಲ್ಲ. ಬೇರೆಯವ್ರದ್ದು ಹಾಕಿದ್ರೆ ಓನರ್ಶಿಪ್ ವೆರಿಫೈ ಮಾಡ್ಬೇಕಾಗತ್ತೆ. ಓಕೆನಾ, ಸೊ ಅದು ಬೇಡ. ಅದರ ಬದಲಿಗೆ ಬೇರೆ ಯಾವ್ದಾರು ಇದೆಯಲ್ಲ, ಈ ಪರ್ಟಿಕ್ಯುಲರ್ ಈಗ ಕಾಂಪಿಟೇಟಿವ್ ಕಂಪನಿ ಈ ತರ ಇದೆ. ನೆಕ್ಸ್ಟ್ ಸ್ಪೈಪು ನೋಡೋಣ. ಸ್ಪೈಪು ಅಲ್ಲಿ ಇವೆಲ್ಲ ಪೇಡ್ ಟೂಲ್ಸ್ಗಳು. ಪೇ ಮಾಡಿದ್ರೆ ನಿಮಗೆ ಫುಲ್ ರಿಸಲ್ಟ್ ತೋರಿಸ್ತದೆ. ಇದನ್ನ ಹೇಗೆ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು, ನೀವು ಟೂಲ್ಸ್ ಚೆಕ್ ಮಾಡ್ಬೋದು. ಆ್ಯಡ್ ಮೀಡಿಯಾ ಟೂಲ್ಸ್ನ ನೀವು ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಹಾಕಿದ್ರೆ ಅವರೇ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಹೇಗೆ ಯೂಸ್ ಮಾಡಬೇಕು ಅಂತ. ನನ್ನ ಕಂಪನಿಗೆ ಕಾಂಪಿಟೇಟರ್ ಯಾರು ನೋಡಿ ಬರುತ್ತೆ ಇವಾಗ. ಏನು ಯೂಸೇ ಮಾಡಿಲ್ಲ, ಹಾಗಾಗಿ ನೋಡಿ 0 ತೋರಿಸ್ತಾ ಇದೆ. ಗೂಗಲ್ ಸರ್ಚ್ ಸಬ್ಮಿಷನ್ ಮಾಡಿಲ್ಲ ಆಮೇಲೆ, ಸೊ ಡೀಟೇಲ್ಸ್ ಯಾವುದೇ ಕಾರಣಕ್ಕೂ ತೋರಿಸಲ್ಲ. ಬೇರೆ ಕಂಪ್ನಿಯವ್ರು ನೋಡೋಣ. ಇದು ಈ ಕಂಪ್ನಿಯವ್ರದ್ದು ನೋಡೋಣ, ಡೊಮಿನ್ ನೋಡೋಣ ಹೆಂಗಿದೆ ಅಂತ. ಇವ್ರಿಗೆ ಯಾರ್ಯಾರು ಕಾಂಪಿಟೇಟರ್ ನೋಡೋಣ. ನೋಡಿ ಇವಾಗ ಡೀಟೇಲ್ಸ್ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಈಚ್ ಅಂಡ್ ಇನ್ಫಾರ್ಮೇಶನ್ ನಿಮಗೆ ಬರುತ್ತೆ, ಆಯ್ತಾ. ಹಂಗಾಗಿ ಇದು ಸ್ಪೇರ್ ಟೂಲ್ಸ್ಗಳು, ಇವ್ರುಗಳ ಈ ಟೂಲ್ಸ್ಗಳ ಮೂಲಕ ನೀವು ಅಕ್ಕಿ ಚೆಕ್ ಮಾಡ್ಕೊಳ್ಳಿ, ಆಯ್ತಾ. ಈ ಥರ ಟೂಲ್ಸ್ಗಳಿದೆ, ತುಂಬ ಟೂಲ್ಸ್ ಇದೆ, ಎಲ್ಲರೂ ಯೂಸ್ ಮಾಡ್ತಾರೆ ಈ ಥರ ಟೂಲ್ಸ್, ಆಯ್ತಾ. ನಾವು ಕೀಬೋರ್ಡ್ ಮೂಲಕನೂ ಮಾಡ್ಬೋದು, ಬಟ್ ಇದು ಚಾರ್ಜಬಲ್ ಆಗಿದೆ ಅಂತ ಡೌಟ್ ಬರೋದು ಇನ್ಫಾರ್ಮೇಶನು. ಪರ್ಟಿಕ್ಯುಲರ್ ಕೀವರ್ಡಿಗೆ ಸರ್ಚ್ ವ್ಯಾಲ್ಯೂ ತೋರಿಸ್ತಾ ಇದೆ. ಕೂಡ ಸರ್ಚ್ ಮಾಡಿ ಟೂಲ್ಸ್ಗಳು ಹೆಂಗೆ ಯೂಸ್ ಮಾಡ್ಬೋದ್ರೆ, ಇಲ್ಲಿ ನೀವು ಒಂದು ವೇಳೆ ಕಂಪನಿಗಳ ನೇಮ್ ಹಾಕಿದ್ರೆ, ಆಯ್ತಾ. ಒಂದು ವೇಳೆ ಈ ತರ ಹಾಕಿದ್ರೆ ಕೊಡಿ ಯಾವ್ದೋ ನವೀನ್, ಆವಾಗ ನೀವು ಇಲ್ಲಿ ಈ ಕಂಪನಿಯ ಇದರಲ್ಲಿ ಏನೂ ಇಲ್ಲ, ಬಟ್ ಇದು ಏನು ಯೂಸ್ ಮಾಡ್ತಾ ಇಲ್ಲ, ಸೊ ಹಂಗಾಗಿ ಬರ್ತಾ ಇಲ್ಲ.
ಒಂದ್ ವೇಳೆ ಮಾಡದಿದ್ರೆ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ಬ್ಯಾಕ್ ಲಿಂಕ್ ಅಂತ ಇದೆ, ಇಲ್ಲಿ ಹೋಗಿ ಚೆಕ್ ಮಾಡಿ. ಆ ಪರ್ಟಿಕ್ಯುಲರ್ ಕೀವರ್ಡ್ಗೆ ಏನೇನ್ ಮಾಡಿದಾರೆ ಅಂತ ಹೇಳಿ ನಿಮ್ಗೆ ಆ ರ್ಯಾಂಕ್ ಬರಕ್ಕೆ ಏನೇನ್ ಆಕ್ಟಿವಿಟೀಸ್ ಮಾಡಿದಾರೆ ಅದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಬರುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಬಟ್ ಈ ಪರ್ಟಿಕ್ಯುಲರ್ ವೆಬ್ಸೈಟ್ ಅಲ್ಲಿ ಏನೂ ಮಾಡಿಲ್ಲ. SEO ಕೀಪರ್ ಒಂದು ಬ್ಯಾಕ್ ಲಿಂಕ್ ಈ ಒಂದು ಸೈಟ್ ಇದೆ. ಈ ಡೆವಲಪ್ಮೆಂಟ್ ಅಟ್ಯಾಕ್ ಮೀಡಿಯಾ ಮಾಡಿರೋದು ಅದಕ್ಕೆ. ಒಂದೇ ಬ್ಯಾಕ್ ಲಿಂಕ್ ಇದೆ. ಓಕೆನಾ? ಒಂದು ವೇಳೆ ಬ್ಯಾಕ್ ಲಿಂಕ್ ಇದ್ರೆ ಕಂಪ್ಲೀಟ್ಲಿ ಬ್ಯಾಕ್ ಲಿಂಕ್ ಬರುತ್ತೆ. ಈ ಬ್ಯಾಕ್ ಲಿಂಕ್ ಏನ್ ಮಾಡಿದ್ರೆ ಸೇಮ್ ಬ್ಯಾಕ್ ಲಿಂಕ್ ನಾವು ಅವ್ರ ಇದ್ರಲ್ಲಿ ಮಾಡ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ಅಲ್ಲಿ ಏನ್ ಟ್ರಾಫಿಕ್ ಇದೆ ಅವ್ರಿಗೆ ಬರುತ್ತೆ, ಸೇಮ್ ಟ್ರಾಫಿಕ್ ನಮಗೂ ಬರುತ್ತೆ. ಇದು ಮೈನ್ ಸ್ಟ್ರಾಟಜಿ, ಕಾಂಪಿಟೇಟರ್ ಅನಾಲಿಸ್ ಮೈನ್ ಸ್ಟ್ರಾಟಜಿ. ಓಕೆನಾ? ಇದನ್ನ ನೋಡ್ಕೋಬೇಕು ಕ್ಲೀನ್ ಆಗಿ. ಸೊ ಇನ್ನೊಂದು ವೇಯಲ್ಲಿ ಮಾಡೋಣ ನಾವು. ಓಕೆನಾ? ಅದು ನಿಮ್ಗೆ ಟೂಲ್ಸ್ ಮೂಲಕ ಮಾಡಕ್ಕೆ ಹೇಳಿರೋದು. ಎಕ್ಸೆಲ್ ಶೀಟ್ ನ ಕ್ಲೀನ್ ಆಗಿ ಪ್ರಿಪೇರ್ ಮಾಡಿದ್ರಲ್ಲ, ಸ್ವಲ್ಪ ಹೈಲೈಟ್ ಮಾಡೋಣ. ಈಗ ಪರ್ಟಿಕ್ಯುಲರ್ ಈ ಕೀವರ್ಡ್ಗೆ ನಾನು ಈ ಕೀವರ್ಡ್ ನಮ್ಮ ವೆಬ್ಸೈಟ್ ಅಲ್ಲಿ ಯೂಸ್ ಮಾಡ್ತಿಲ್ವಾ, ನಾನು ಯೂಸ್ ಮಾಡಬೇಕು ಆಡ್ವರ್ಡ್ಸ್ ಪೇಡ್ ಮಾರ್ಕೆಟಿಂಗ್ ಯೂಸ್ ಮಾಡ್ಬೇಕು. ಅವಾಗ ಪೇಡ್ ಮಾರ್ಕೆಟಿಂಗ್ ಯೂಸ್ ಮಾಡೋದು ಆಡ್ವರ್ಡ್ಸ್ ಕ್ಯಾಂಪೇನ್ ಅಲ್ಲಿ ಯೂಸ್ ಮಾಡ್ಬೇಕಾದ್ರೆ ಇದಕ್ಕೆ ಪ್ರೈಸ್ ಅನಲೈಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದನ್ನ ನಾನು ಆರ್ಗಾನಿಕಲ್ಲಿ ರ್ಯಾಂಕ್ ತರಿಸ್ಬೇಕು ಅಂದಾಗ ಅವಾಗ ಈಗ ಕರೆಂಟ್ ಸಿನಾರಿಯಲ್ಲಿ ಈಗ ಯಾರು ರ್ಯಾಂಕ್ ಅಲ್ಲಿ ಇದ್ದಾರೆ ಗೂಗಲ್ ಅಲ್ಲಿ ಅಂತ ಚೆಕ್ ಮಾಡ್ಬೇಕು. ಅವಾಗ ಈಗ ಹೋಗಿ ಇಲ್ಲ ಹಾಕಿ ಕೀವರ್ಡ್ ನ ಸರ್ಚ್ ಮಾಡಿ. ನಮಗೆ ಮಿನಿಮಮ್ 5 ಮೆಂಬರ್ಸ್ ಸಿಕ್ಕಿದ್ರೆ ಸಾಕು. ಇದು ಸ್ಪಾನ್ಸರು, ಇವ್ರು ಬೇಡ. ನೋಡಿ ಕೀವರ್ಡ್ ನೋಡಿ, ಆಯ್ತಾ? ಸೊ ಈ ಕೀವರ್ಡ್ ಇವಾಗ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಅಮೌಂಟ್ ಕಟ್ ಆಗುತ್ತೆ. ಬಟ್ ನಾನು ಕ್ಲಿಕ್ ಮಾಡಿ ಅಮೌಂಟ್ ಕಟ್ ಆಗುತ್ತೆ, ಅದು ಯಾವುದೇ ರೀತಿ ಲೀಡ್ಸ್ ಬರಲ್ಲ. ನಾನು ಎನ್ಕ್ವೈರಿ ಮಾಡ್ತಾ ಇಲ್ಲ. ಸೊ ಈ ಥರನೂ ಕ್ಲಿಕ್ ಮಾಡಿ ನಿಮ್ಮ ಆ್ಯಡ್ಸ್ನ ಇದು ಮಾಡ್ತಾರೆ. ಯಾಕಂದ್ರೆ ಎಕ್ಸಾಂಪಲ್ ಹೇಳ್ತೀನಿ, ಈ ಪರ್ಟಿಕ್ಯುಲರ್ ಕೀವರ್ಡ್ ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ಈ ಕೀವರ್ಡ್ ನೀವು ಯೂಸ್ ಮಾಡ್ತಾರೆ, ಇದು ಕೂಡ ಈ ಕೀವರ್ಡ್ನ ಪರ್ ಡೇ ಪರ್ ಕ್ಲಿಕ್ PPC ಅಂತ PPC ಪರ್ ಕ್ಲಿಕ್ಕಿಗೆ 10 ರೂಪೀಸ್. ಎಕ್ಸಾಂಪಲ್ ಹೇಳ್ತಾ ಇರೋದು. ಓಕೆ, ಪರ್ ಕ್ಲಿಕ್ 10 ರೂಪೀಸ್. ಆಯ್ತಾ? ಈ ಪರ್ ಕ್ಲಿಕ್ಕಿಗೆ 10 ರೂಪೀಸ್ ಆದ್ರೆ ಇದರ ಸರ್ಚ್ ವಾಲ್ಯೂಮ್ಸ್ ಬಂದ್ಬಿಟ್ಟು ಒಂದು 100 ಇದೆ. 10 ಸರ್ಚ್ ಅಂದ್ರೆ ದಿನಕ್ಕೆ ಸರ್ಚ್ ಮಾಡುವರು 100 ಜನ ಇದ್ದಾರೆ. ಸರ್ಚ್ ಯೂಸರ್ ಅಂತ ಆಗ್ತದೆ, ನಿಮಗೆ ಗೊತ್ತಾಗ್ಲಿ ಅಂತ 100 ಜನ ಇದ್ದಾರೆ. ಈಗ 100 ಜನ ಈ ತರ ಕೀವರ್ಡ್ ಸರ್ಚ್ ಮಾಡಿದಾಗ 10 ರೂಪಾಯಿ ಈ ಕೀವರ್ಡ್ಸ್ ಇದಾದ್ರೆ ನೀವು ಒಂದು ದಿನಕ್ಕೆ ಎಷ್ಟು ಸತಿ ನೀವು ಡಿಸ್ಪ್ಲೇ ಮಾಡಬೇಕು ಅನ್ನೋದು ಯೋಚನೆ ಮಾಡಿ. ಆಯ್ತಾ? ಪರ್ ಡೇಗೆ ತೋರಿಸ್ಬೇಕಾಗಿದೆ ಅಂದ್ರೆ ಡಿಸ್ಪ್ಲೇ ಅಂತ ಆಗ್ತದೆ. ಡಿಸ್ಪ್ಲೇ ಅಂದ್ರೆ ಸರ್ಚ್ ತೋರಿಸ್ಬೇಕಾಗಿದ್ದು ಡಿಸ್ಪ್ಲೇ. ಸೊ ಒಂದು ಕ್ಲಿಕ್ಕಿಗೆ 10 ರೂಪಾಯಿ ಅಲ್ವಾ? 10 into 100 ಮಾಡಿ. ಸೊ ಎಷ್ಟಾಯ್ತು? 1000 ರೂಪೀಸ್ ಇದು ಒಂದು ಕೀವರ್ಡ್ಗೆ ಬೇಕಾಗತ್ತೆ ಅಲ್ವಾ? 1000 ರೂಪೀಸ್. ಅದೇ ತರ ಇಷ್ಟೊಂದು ಕೀವರ್ಡ್ಗಳಿರುತ್ತೆ. ಜಸ್ಟ್ ಎಕ್ಸಾಂಪಲ್ ಹಾಕ್ತಿರ್ತೀನಿ. ಇದಕ್ಕೊಂದು ಸೇಮ್ ರೇಟ್ ಆಗಲ್ಲ, 5 ರೂಪೀಸ್ ಹಾಕ್ತೀನಿ, 10 ಹಾಕ್ತೀನಿ, ಈ ತರ ಇರುತ್ತೆ ಅಲ್ವಾ? 200, 300, 400 ಇರ್ತಾರೆ. ಓಕೆನಾ? ಇವಾಗ 5 into 200 ಎಷ್ಟಾಯ್ತು? ಅದು ಕೂಡ 1000 ಅಲ್ವಾ? ಆಮೇಲೆ 10 into 300 3000 ಆಯ್ತು ಅಲ್ವಾ? ನೆಕ್ಸ್ಟ್ 5 into
400 ಆಯ್ತು, ಇದು 2000 ಆಯ್ತು. ಈಗ ಎಕ್ಸಾಂಪಲ್ ಆಯ್ತು, ಓಕೆನಾ. ಈಗ ಟೋಟಲ್ ಎಷ್ಟಾಯ್ತು ನೋಡಿ. ಟೋಟಲ್ ಮಾಡಕ್ ಗೊತ್ತಾಗಿಲ್ಲ ಅಂದ್ರೆ ಹಿಂಗ್ ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ನೋಡಿ 4300 ತೋರಿಸ್ತಾ ಇದೆ. ಸಾರಿ, ಇಲ್ಲಿ 3000 ಆಗ್ಬೇಕು. ಈ ತರ ಸೆಲೆಕ್ಟ್ ಮಾಡಿದಾಗ 7,000 ಎಕ್ಸಾಮ್. ಇಷ್ಟು ಕೀಬೋರ್ಡ್ ನೀವು ಯೂಸ್ ಮಾಡ್ತಾ ಇದ್ರ. ಈಗ ಟೋಟಲ್ ಅಮೌಂಟ್ 7,000, ಒಂದು ದಿನಕ್ಕೆ 7,000 ಆಯ್ತು. ಈಗ ಕಂಪನಿಗೆ 7,000 ಪರ್ ಡೇಗೆ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು ಅಂತ ಹೇಳುವ ಎಕ್ಸಾಂಪಲ್. ಮಾಡೋಕ್ಕಾಗಲ್ಲ, ಬಟ್ ಅಷ್ಟು ಮಾಡಲ್ಲ ಇನ್ವೆಸ್ಟ್ಮೆಂಟ್ ಟಕ್ ಅಂತ. ಸೊ ಅವಾಗ ಅವರು ರಿಸಲ್ಟ್ ನೋಡಿ ಮಾಡ್ತೀವಿ ಹಾಗೆ ಹೇಗೆ ಅಂತಾರೆ. ಸೊ ಅದನ್ನ ನೋಡ್ಕೋಬೇಕಾಗತ್ತೆ. ಈಗ ನಿಮಗೆ ಜಸ್ಟ್ ಎಕ್ಸಾಂಪಲ್ ಲೆಕ್ಕ ಕೊಡ್ತೇವೆ, 7,000 ರೂಪಾಯಿ ಅದು ನಾರ್ಮಲ್ ಕಂಪನಿಗಳು ಇಷ್ಟು ಇನ್ವೆಸ್ಟ್ ಮಾಡೋದು ತುಂಬ ಹೈ ಅಮೌಂಟು. ಯಾಕಂದ್ರೆ ಈಗ ಒಂದು ವೇಳೆ ನಿಮಗೆ ಟ್ರಾಫಿಕ್ ಬರುತ್ತೆ, ಕ್ಲಿಕ್ಸ್ ಬರುತ್ತೆ, ಎಲ್ಲ ಓಕೆ, ಬಟ್ ಲೀಡ್ಸ್ ಬಂದಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಇವಾಗ ನೋಡಿ ಇಷ್ಟಿದೆ ಪರ್ ಡೇಗೆ. ಇವಾಗ ಬಂದ್ಬಿಟ್ಟು 7,000 ರೂಪಾಯಿ ಇಡ್ಬೇಕು ಇಷ್ಟು ಕೀವರ್ಡ್ಗೆ. ಸೊ ಅವಾಗ ಏನು ಮಾಡಿ ಅಂದರೆ 1,000 ರುಪೀಸ್ ಹಾಕಿ, ಆಯ್ತಾ. ಪರ್ ಕ್ಲಿಕ್ಕಿಗೆ ನೋಡಿ 5 ರುಪೀಸ್ 10 ರುಪೀಸ್ ಇದೆ. ಯಾವ್ದು ಜಾಸ್ತಿ ಇದೆ? 10 ರುಪೀಸ್ ಇದೆ. ಪರ್ ಕ್ಲಿಕ್ 10 ರುಪೀಸ್ ಇದೆ, ಓಕೆನಾ. ಆವಾಗ ಈ ಕೀವರ್ಡ್ ನಿಮಗೆ 10 ಸತಿ ತೋರಿಸುತ್ತೆ. ಇಲ್ಲ ಈ ಕೀವರ್ಡ್ 10 ಸತಿ ತೋರಿಸುತ್ತೆ. ಈ ಕೀವರ್ಡ್ ಯಾವುದೋ ಒಂದು ಇಷ್ಟು ಕೀವರ್ಡ್ ಇದೆಯಲ್ಲ, ಈ 2 ಕೀವರ್ಡ್ 10 ಟೈಮ್ಸ್ ತೋರಿಸುತ್ತೆ. ಈ ಕೀವರ್ಡ್ ಅಲ್ಲ ಮೋರ್ ದೆನ್ 10 ಟೈಮ್ಸ್ ತೋರಿಸುತ್ತೆ. 5 ರುಪೀಸ್ ಅಲ್ಲ ಇದು. ಸೊ ಹಾಗಾಗಿ ಈ ಥರ ನೋಡ್ಕೊಳ್ಳಿ, ಈ ಥರ ಸೆಟಪ್ ಮಾಡೋದು. ಪರ್ ಡೇ 1,000, ಪರ್ ಕ್ಲಿಕ್ 10 ರುಪೀಸ್ ಇದೆ. ಯಾವುದು ಇದಿದೆ ಒಂದು ನಾರ್ಮಲ್ ಪ್ರೈಸ್, ಇಲ್ಲ 8 ರುಪೀಸ್ 9 ರುಪೀಸ್ ಈ ಥರ ಇರುತ್ತೆ, ಆ ಥರ ಇಟ್ಕೊಳ್ಳಿ. ಬಟ್ 9 8 ರುಪೀಸ್ ಇಟ್ಟರೆ ಈ ಕೀವರ್ಡ್ ಎಲ್ಲ ತೋರಿಸಲ್ಲ. ಇದು ತೋರಿಸ್ಬೇಕು ಅಂದ್ರೆ ನೀನು ಬಜೆಟು ನೋಡ್ಕೋಬೇಕಾಗತ್ತೆ. ಇದನ್ನ ನೋಡ್ಕೊಂಡು ಕ್ಯಾಂಪೇನ್ ಸೆಟಪ್ ಮಾಡ್ಕೊಳ್ಳಿ, ಆಯ್ತಾ. ಇದು ಜನರಲ್ ಆಗಿ ನಾಲೆಜ್ ಬರಲಿ ತಗೊಟ್ಟಿರೋದು. ಯಾಕಂದ್ರೆ ಇಲ್ಲಿ ಬರಬೇಕು ಅಂದ್ರೆ ಈ ಆ್ಯಡ್ಸ್ ಬರಬೇಕಂದ್ರೆ ಇವರಿಗೆ ಕಾಂಪಿಟೇಟ್ ಮಾಡಬೇಕಾಗತ್ತೆ. ಇವ್ರು 100 ರುಪೀಸ್ ಹಾಕಿದ್ರೆ ನೀವು 100 ರುಪೀಸ್ .01 ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಇದು ಬರುತ್ತೆ. ನಾವೀಗ ಆರ್ಗಾನಿಕ್ ಚೆಕ್ ಮಾಡೋಣ. ಆರ್ಗಾನಿಕ್ ಅಲ್ಲಿ ಇದು ಸಮ್ ರೇಷಿಯೋ ಬೇಡ, ಲಿಂಕ್ಡ್ಇನ್ ಬೇಡ, ಇದು ಪರ್ಫಾರ್ಮ್ ಮಾರ್ಕೆಟಿಂಗ್ ಏಜೆನ್ಸಿ, ಇದು ಕಂಪನಿ ನೋಡೋಣ. ಕೆಲವೊಂದು ಅಗ್ರಿಗೇಟರ್ ವೆಬ್ಸೈಟ್ಗಳಿದೆ, ಹಂಗಾಗಿ ಅದಕ್ಕೆ ನಾನು ಅದನ್ನು ಯೂಸ್ ಮಾಡಿಲ್ಲ. ಓಕೆ, ಇದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ. ಓಕೆ, ಒಂದಾಯ್ತು. ಸೊ 2, 3 ಅಗ್ರಿಗೇಟರ್ ವೆಬ್ಸೈಟ್ ಇದ್ರೆ ಅದು ನೋಡ್ಕೊಳ್ಳಿ. 4 ಒಂದು ಮಿನಿಮಮ್ 5 ತಗೊಂತೀನಿ ಈಗ, ಜಸ್ಟ್ ನಿಮ್ಗೆ ಗೊತ್ತಾಗಲಿ ಅಂತ. ಇವಾಗ ಇವರು ಈ ತರ ತಗೊಂಡು ಕಾಪಿ ಮಾಡಿ ಹಾಕಿ. ಕಾಂಪಿಟೇಟರ್ ಕಂಪನಿ ನೇಮ್ ಎಷ್ಟನೇ ಪೊಸಿಷನ್ ಅಲ್ಲಿ ಇದ್ದಾರೆ ಅದು ನೋಡ್ಕೊಳ್ಳಿ ಕ್ಲೀನ್ ಆಗಿ, ಆಯ್ತಾ. ಇದು ಕೌಂಟಿ ತಗೋಬೇಡಿ, ಆಡ್ಸ್ ಯಾವ್ದೇ ಕೌಂಟ್ ತಗೋಬೇಡಿ. ಇಲ್ಲಿಂದ ಚೆಕ್ ಮಾಡಿದಾಗ ಇದು ಅಗ್ರಿಗೇಟರ್ ಸೈಟ್ 1 2 3 4ನೇ ಪೊಸಿಷನ್ ಅಂತ ಕೊಡಿ, ಓಕೆನಾ. 4 ಇದು ಯಾವುದು? ಇದು ಅಗ್ರಿಗೇಟರ್ ಸೈಟಾ ಅಥವಾ ಬ್ಲಾಗ್ ಸೈಟಾ? ಇದು ಕೂಡ ಬ್ಲಾಗ್ ಸೈಟ್. ಈಗ ಏನೇ ಸರ್ಚ್ ಮಾಡಿದ್ರೆ ಈಗ ಅವರೇ ಬರ್ತಾ ಇದಾರಲ್ಲ. ಸೊ ಹಂಗಾಗಿ ಇದಾದ ಅವ್ರು ಆದ ನಂತರ ಎಷ್ಟು, ಇದು ಎಷ್ಟನೇ ಪೊಸಿಷನ್ ಇದೆ ಆ ಥರ ಲೆಕ್ಕ ಮಾಡ್ಕೊಳ್ಳಿ. ಇದಾಯ್ತಲ್ಲ. ನೆಕ್ಸ್ಟ್ ಹೇಳಿದೆ ಅಲ್ವಾ 6, 6 ಅಲ್ಲ 8ನೇ ಪೊಸಿಷನ್ ಇಲ್ಲಿದೆ ನೋಡಿ, 8 ಕೊಡಿ, ಓಕೆನಾ. ನೆಕ್ಸ್ಟ್ ಇವರು ಎಷ್ಟನೇ ಪೊಸಿಷನ್ ಅಲ್ಲಿ ಇದ್ದಾರೆ ನೋಡ್ಬೇಕು. ಆವಾಗ
ಇಲ್ಲಿದ್ದಾರೆ. ಸೊ ಆದ ನಂತರ ಸೊ 9 ಕೊಡಿ. ಟಾಪ್ 5 ಪೊಸಿಷನ್ ಇರೋ ತಗೋಬೇಕು. ಇಲ್ಲಿ ಸಮರೇಶ್ ಬಂದಿದೆ. ಇನ್ನು ಅಂತ ಇವರು ನೋಡಿ, ಒಂದು ಕಾಂಪಿಟೇಟರ್ ಕಂಪ್ನಿ. ಈ ಪರ್ಟಿಕ್ಯುಲರ್ ಕೀವರ್ಡ್ ಇವರು ಇದ್ದಾರೆ. ಇವರು ಎಷ್ಟನೇ ಪೊಸಿಷನ್ ಇದ್ದಾರೆ ಇವಾಗ? ಇದು ವೇರಿಯಂಟ್ ಆಗ್ತಾ ಇರುತ್ತೆ. ಇವತ್ತು 9th 10th ಪೊಸಿಷನ್ ಅಂತ ಇರುತ್ತೆ, ಬಟ್ ಚೇಂಜಸ್ ಆಗ್ತದೆ. ಹೆಂಗೆ ಡೈಲಿ ಆಕ್ಟಿವಿಟೀಸ್ ಹೆಂಗ್ ಮಾಡ್ತಾರೆ ಅದ್ರ ಮೇಲೆ ಆಗ್ತಾ ಇರುತ್ತೆ ನೋಡಿ. ಇವಾಗ ಮಾಡ್ತೀವಿ ಕ್ಲೀನ್ ಆಗಿ. ನಾನು ಯಾಕೆ ನಿಧಾನ ಮಾಡ್ತಿದ್ದೀನಿ ನಿಮಗೆ ಗೊತ್ತಾಗ್ಲಿ ಅಂತ. 1 2 3 4 5 ಯಾವ್ದಾದ್ರು ತಗೋಬಹುದು. ಓಕೆನಾ? ಹಾಕೋಬಹುದು ಅದೇ ತರ. ಓಕೆನಾ? ಸೊ ಇದು ಈ ತರ ಮಾಡಿ ಇವರದ್ದು ಈ ಕಂಪನಿಯ ಈ ಪರ್ಟಿಕ್ಯುಲರ್ ಕೀವರ್ಡ್ಗೆ ಈ ಕಂಪನಿಯವರು ಏನೇನ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿ. ಆಯ್ತಾ? ಆಕ್ಟಿವಿಟೀಸ್, ಆಫ್ ಪೇಜ್ ಆಕ್ಟಿವಿಟೀಸ್ ಅಂತಾರೆ ಇದನ್ನ. ಇದು SEO ಪಾರ್ಟ್ ಅಲ್ಲಿ ಬರೋದು. ಓಕೆನಾ? ಆಫ್ ಪೇಜ್ ಆಕ್ಟಿವಿಟೀಸ್. ಆಯ್ತಾ? ಆಫ್ ಪೇಜ್ ಆಕ್ಟಿವಿಟೀಸ್ ಏನೇನ್ ಮಾಡಿದೋ ಅದು ಪೂರಾ ನೀವು ಮಾಡ್ಬೇಕಾಗತ್ತೆ. ಇದು ಸೊ ಫಸ್ಟು ಇವರಿಗೆ ಟಾರ್ಗೆಟ್ ಮಾಡಿ, ಇವ್ರದ್ದು ಆದ ತಕ್ಷಣ ಇವರಿಗೆ ಮಾಡಿ ಡೈಲಿ ಮಾಡ್ಬೇಕಾಗತ್ತೆ. ಒಂದೇ ದಿನಕ್ಕೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಲ್ಯಾಕ್ಸ್ ಆಫ್ ಡಾಟಾ ಅವ್ರು ಸಬ್ಮಿಟ್ ಮಾಡಿರ್ತಾರೆ. ಸೊ ಹಾಗಾಗಿ ಇದನ್ನ ಮಾಡಬೇಕಾಗತ್ತೆ. ಇದು ಮಾಡಿದ ತಕ್ಷಣ ಆಮೇಲೆ ನೀವು ಈ ಪೊಸಿಷನ್ ಬರ್ತೀರಾ. ಆಮೇಲೆ ನೀವು ಸ್ಟ್ರಾಟಜಿ ನಿಮ್ದು ಏನಿದೆ ಅದನ್ನ ನೀವು ಮಾಡ್ತೀರಾ ಆಮೇಲೆ ಸಪ್ರೇಟಾಗಿ. ಆಯ್ತಾ? ಏನೇ ಮಾಡಿದ್ರು ಟ್ರಾಫಿಕ್ ಬರಬೇಕು. ಯೂಸರ್ ಬಂದ ತಕ್ಷಣ ನಿಮ್ಮ ವೆಬ್ಸೈಟಲ್ಲಿ ಟ್ರಾವೆಲ್ ಮಾಡಬೇಕು. ಅವ್ರು ಸುಮ್ಮನೆ ಬಂದ್ಬಿಟ್ಟು ವಾಪಸ್ ರಿಟರ್ನ್ ಹೋದ್ರು ಬೌನ್ಸ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಅದನ್ನು ಕೂಡ ಗಮನದಲ್ಲಿ ಇಡಬೇಕು. ಅದಕ್ಕೆ ವೆಬ್ಸೈಟ್ ಯಾವ ಥರ ಇದು ಅನಲೈಸ್ ಮಾಡಬೇಕು. ವೆಬ್ಸೈಟ್ ಅನಲೈಸ್ನ ಆನ್ ಪೇಜ್ ಆಪ್ಟಿಮೈಸೇಷನ್ ಅಂತೀವಿ. ಅದನ್ನ ನಿಮ್ಗೆ ಹೆಂಗೆ ಮಾಡೋದು ಆನ್ ಪೇಜ್ ಆಪ್ಟಿಮೈಸೇಷನ್ ಅಂತೀನಿ. ಕಂಟೆಂಟ್ಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಇದು ಅನಲೈಸ್, ಇದನ್ನು ಒಂದು ಮಾಡಿಬಿಡೋಣ. ಆಯ್ತಾ? ಅವು ನಿಮಗೆ ಈಸಿ ಆಗುತ್ತೆ. ಈ ಕೀವರ್ಡ್ಗೆ ಎಷ್ಟು ಜನ ಕಾಂಪಿಟೇಟರ್ ಇದ್ದಾರೆ ಅಂತ ನೋಡೋಣ. ತಗೊಳ್ಳೋದು ಈಸಿ ಆಗಿ ಲಿಂಕ್ಡ್ಇನ್ ಬರ್ತಾ ಇದೆ. ಓಕೆ, ಈ ಕೀವರ್ಡ್ಗೆ ಇದು ಸಮರಶಿ, ಇದು ಟೂಲ್ಸು. ಓಕೆನಾ? ಇದು ಕನ್ಸಿಡರ್ ಮಾಡಬೇಕಾಗಿಲ್ಲ, ಅವ್ರು ಯಾವಾಗ ಡ್ರಾಪಲ್ಲೇ ಇರ್ತಾರೆ. ಯಾಕಂದ್ರೆ ಇದು SEOಗೆ ಬೇಕಾಗಿರುವಂಥ ಟೂಲ್ಸು. ಓಕೆನಾ? ಅದನ್ನು ನೋಡ್ಕೊಳ್ಳಿ. ಇದು ಲಿಂಕ್ಡ್ಇನ್ ಪ್ರೊಫೈಲು. ಅದು ಕೌಂಟ್ ಮಾಡೋದ್ರೆ ಇದ್ರ ಮಾಡಲೇಬೇಕಾಗುತ್ತೆ. ನಾನು ಅದು ಕನ್ಸಿಡರ್ ಮಾಡಲ್ಲ ಇವಾಗ. ಇಲ್ಲಿಂದ ಕನ್ಸಿಡರ್ ಮಾಡ್ತೀವಿ. ಇದು ಮೋಸ್ಟ್ಲಿ ನ್ಯೂಸ್ ಪೇಪರ್ ತರ ಕಾಣಿಸ್ತಾ ಇದೆ. ಅವರು ಜಾಸ್ತಿ ಲಿಂಕ್ಡ್ಇನ್ ಯೂಸ್ ಮಾಡಿದ್ರು ನೋಡ್ಕೊಳ್ಳಿ. ಆಲ್ಮೋಸ್ಟ್ ಸೇಮ್ ಕಂಪನಿಗಳೇ ಬಂದಿರುತ್ತೆ, ನೋಡ್ಕೊಳ್ಳಿ. ಇದರ ರ್ಯಾಂಕ್ ಎಷ್ಟು ಎಲ್ಲಿದೆ ನೋಡ್ಬೇಕು. ಇವ್ರನ್ನ ಕನ್ಸಿಡರ್ ಮಾಡಿರಲ್ಲ, ಯಾಕಂದ್ರೆ ಸಮ್ ಟೈಮ್ ಬರುತ್ತಾರೆ, ಸಮ್ ಟೈಮ್ ಡೌನ್ ಆಗುತ್ತೆ ಇದು. ಆದ್ರೂ 3rd ಪೊಸಿಷನ್ ಕನ್ಸಿಡರ್ ಮಾಡಿ, ಪೊಸಿಷನ್ 3. ಓಕೆನಾ? ಆಗಿದೆ. ನೆಕ್ಸ್ಟ್ ಇವರು ಇದು ನ್ಯೂಸ್ ಚಾನಲ್.
ನೋಡಿ ಇಲ್ಲಿ ಯಾರೋ ಒಬ್ರು ಪೋಸ್ಟ್ ಮಾಡಿದಾರೆ, ಇದೇ ಆಕ್ಟಿವಿಟೀಸ್ ನೀವು ಮಾಡಿದ್ರೆ ನೆಕ್ಸ್ಟ್ ನಿಮ್ದು ಅಲ್ಲಿಗೆ ಬರುತ್ತೆ ನೋಡಿ. ಈ ಕಂಪ್ನಿ ಮಾಡಿದ್ದಾರೆ, ಸೊ ಇದು ನೋಡ್ಕೊಳ್ಳಿ. ಮೋಸ್ಟ್ಲಿ ಅದು ಪೇಡ್ ಮಾಡಿರ್ಬೇಕು. ಫೋರ್ತ್ ಪೊಸಿಷನ್, ಎಸ್ ಫೋರ್ತ್ ಪೊಸಿಷನ್. ನೋಡಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಸರ್ಚ್ ಮಾಡಿದಾಗ ಈ ಪರ್ಟಿಕ್ಯುಲರ್ ಕೀವರ್ಡ್ಗೆ ಇವ್ರು ಫಸ್ಟ್ ಬಂದಿದ್ದಾರೆ ನೋಡಿ, ಇಲ್ಲಿದೆ ನೋಡಿ. ಅದ್ರ ಸೆಕೆಂಡ್ ಕೀವರ್ಡ್ ಅಲ್ಲಿ ಇವರು 6th ಪೊಸಿಷನ್ ಬಂದಿದ್ದಾರೆ. ಸೊ ಅದಕ್ಕೆ ಇದನ್ನ ನೀವು ಕರೆಕ್ಟಾಗಿ ಗಮನ ಇಟ್ಟು ನೋಡ್ಕೋಬೇಕಾಗುತ್ತೆ, ಹಿಂಗೆ ಏನಾಯ್ತು ಅಂತ. ಆಯ್ತಾ, ಟಾಪ್ ಅಲ್ಲಿ ನೀನು ತೋರಿಸಿಲ್ಲ ಅಂತೀರಾ. ಸೊ ನೋಡಿ ಇವರು ಟಾಪ್ ಅಲ್ಲಿ ಇದ್ದಾರೆ, ಸೊ ಇವ್ರನ್ನು ಕೂಡ ಮಾಡ್ಕೋಬಹುದು. ಬಟ್ ಇದು ಪೇಡ್ ಟೂಲ್ಸ್ ಆಗಿರೋದ್ರಿಂದ ನೋಡಿ ಈ ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ಕ್ರಿಯೇಟ್ ಮಾಡ್ಬೇಕಾದ್ರೆ ಇದು ಒಂಥರ ಪೇಡ್ ಟೂಲ್ಸ್ ಅಗ್ರಿಗೇಟರ್ ಆಗಿ ಇದಾಗಿದೆ. ಓಕೆನಾ, ಇದು SEOಗೆ ರ್ಯಾಂಕಿಂಗಿಗೆ ನಿಮಗೆ ಕಾಂಪಿಟೇಟರ್ ಆಗಿ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಈ ಟೂಲ್ಸ್ ಲಾಗಿನ್ ಮಾಡಿ, ಇದು ಪೇಡ್ ಅನ್ಕೊಂತೀನಿ. ನಿಮ್ಮ ಡೀಟೇಲ್ಸ್ ನೀವು ಪೋಸ್ಟ್ ಮಾಡ್ಬೋದು. ಎಲ್ಲರೂ ಪೋಸ್ಟ್ ಮಾಡಿದ್ದಾರೆ, ಎಲ್ಲ ಕಂಪ್ನಿಗಳು ಪೋಸ್ಟ್ ಇದಾವೆ ಪ್ರತಿಯೊಬ್ಬರು. ಈ ತರ ನೀವು ಮಾಡಿದ್ರೆ ನಿಮಗೂ ಕೂಡ ಟ್ರಾಫಿಕ್ ಜನರೇಟ್ ಆಗುತ್ತೆ. ಈ ಟೂಲ್ಸ್ ಎಲ್ಲರೂ ಯೂಸ್ ಮಾಡ್ತಾರೆ, ಸೊ ಹಾಗಾಗಿ ಇದನ್ನ ಯೂಸ್ ಮಾಡ್ಕೊಳ್ಳಿ ಟೂಲ್ಸ್. ಓಕೆ, ಅವಾಗ ಸರ್ಚ್ ಮಾಡಿದ್ರೆ ನೋಡಿ ನಿಂದು ಬರುತ್ತೆ ಇದೆ. ಇದು ಒಂದು ಅನಲೈಸಿಂಗ್ ಮಾಡೋಕ್ಕೆ ಕಂಪ್ಯೂಟರ್ ಅನಲೈಸ್. ಆಯ್ತಾ, ಇವರೆಲ್ಲ ಏನೇನು ಮಾಡಿದ್ರು ಇದಷ್ಟು ಬ್ಯಾಕ್ ಲಿಂಕ್ನ ಆಕ್ಟಿವಿಟೀಸ್, ಆಫ್ ಪೇಜ್ ಆಕ್ಟಿವಿಟೀಸ್ ನೀವು ಮಾಡಬೇಕಾಗುತ್ತೆ. ಓಕೆನಾ, ಸೊ ಇದಿಷ್ಟು ಕಂಪ್ಯೂಟರ್ ಅನಲೈಸ್ ನೀವು ಮಾಡುವಾಗ ಕ್ಲೀನಾಗಿ ಮಾಡ್ಕೊಳ್ಳಿ. ಇದನ್ನ ಈ ಥರ ಹಾಕ್ಕೊಂಡು ಕ್ಲೀನಾಗಿ ವರ್ಕ್ಸ್ ಮಾಡ್ಕೊಳ್ಳಿ. ಆಯ್ತಾ, 1 2 3 4 ಪೇಡ್ ಟೂಲ್ಸ್ ಪರ್ಚೇಸ್ ಮಾಡ್ಬೇಕಾಗಿಂದ ಯಾಕಂತ ಹೇಳಿದರೆ, ಈ ಪರ್ಟಿಕ್ಯುಲರ್ ಯೂಸರ್ಸ್ ಏನೇನು ಬ್ಯಾಕ್ ಲಿಂಕ್ ಮಾಡಿದಾರ ಅವ್ರನ್ನ ಸರ್ಚ್ ಮಾಡಿ ತೆಗಿಯಕ್ಕೆ. ಸೊ ಫ್ರೀ ಟೂಲ್ಸ್ ನಿಮ್ಗೆ ಅಷ್ಟು ಬರಲ್ಲ, ಮ್ಯಾಕ್ಸಿಮಮ್ 100 ಡೀಟೇಲ್ಸ್ ಬರ್ಬೋದು ಅಂತೀನಿ. ಬ್ಯಾಕ್ ಲಿಂಕ್ ವೆಕ್ಟರ್ ಟೂಲ್ಸ್ ಅಂತ ಸರ್ಚ್ ಮಾಡ್ತೀನಿ ನೋಡಿ. ಈ ಸಮರೇಶ್ HRF ಇಸ್ ಮೇನ್ ಟೂಲ್ಸ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ 100 ಡೀಟೇಲ್ಸ್ ಸಿಗುತ್ತೆ. ನಿಮಗೆ ಪೂರಾ ಫುಲ್ ಡೀಟೇಲ್ಸ್ ಬೇಕು ಅಂದಾಗ ಅವಾಗ ನೀವೇನ್ ಮಾಡ್ಬೇಕಾಗತ್ತೆ, ಇವಾಗ ನಂದು ಕಂಪನಿದೆ ಹಾಕ್ತೀನಿ, radtechmedia.com. ಇದು ಜಸ್ಟ್ ಎಕ್ಸಾಂಪಲ್ ನಾನು ಹಾಕ್ತಾ ಇರೋದು, ನನ್ನ ಕಂಪನಿದು, ಬೇರೆ ಕಂಪನಿದು ಹಾಕಿಲ್ಲ. ನನ್ನ ಕಂಪನಿ ನಮ್ದಲ್ಲ, ಬಟ್ ಜಸ್ಟ್ ಹೇಳಿದ್ದು ಒಂದು ಕಂಪನಿ. ನೋಡಿ ಡೊಮೇನ್ ರೇಟಿಂಗ್ ಇದು 9 ಇದೆ, ಬ್ಯಾಕ್ ಲಿಂಕ್ ಇಷ್ಟು ತೋರಿಸ್ತಾ ಇದೆ. ಸೊ ಒಂದು ವೇಳೆ ಈ ಕಂಪನಿ ಟಾಪ್ ಅಲ್ಲಿ ಇದ್ರೆ ಅವಾಗ ಈ ಕಂಪನಿ ಏನೇನ್ ಇದು ಮಾಡಿ ನೋಡ್ಬೇಕು. ಇದು ಸ್ವಲ್ಪ ನೋಡ್ಕೊಳ್ಳಿ, ಇದು ಹ್ಯಾಕಿಂಗ್ ಅನ್ಕೊಂತೀನಿ. ಇದು ಹ್ಯಾಕ್ ಆಗಿರೋ ಡೀಟೇಲ್ಸು. ಸಬ್ಮಿಟ್ ಮಾಡೋತಿ ನೋಡ್ಕೋಬೇಕಾಗತ್ತೆ. ಇವಾಗ ಆಕ್ಟಿವಿಟೀಸ್ ಮಾಡ್ಬೋದು. ಇದು ನೋಡೋಣ, ಇದೇನು ಅಂತ ಆಕ್ಟಿವಿಟೀಸ್ ನೋಡೋಣ. ಕಾಪಿ ಮಾಡ್ಕೊಳ್ಳಿ, ನ್ಯೂ ಟ್ಯಾಬಲ್ಲಿ ಹೋಗಿ ಓಪನ್ ಮಾಡಿ, ಯಾವ ಸೈಟಲ್ಲಿ ಸಬ್ಮಿಟ್ ಮಾಡಿದ್ರೆ ನೋಡಿ ಫಸ್ಟು. ಇದು ವೆಬ್ಸೈಟ್ ಅವ್ರದ್ದು, ಬ್ಲಾಗ್. ಓಕೆ, ಓಪನ್ ಮಾಡಿ. ಈ ಥರ ಚೆಕ್ ಮಾಡಿ ಓಪನ್ ಮಾಡಿ ನೋಡಬೇಕು. ಬೇಡ, ಇದು ಯಾಕೋ ಹ್ಯಾಕಿಂಗ್ ಥರ ಕಾಣಿಸ್ತಾ ಇದೆ. ಓಕೆನಾ, ನೀವು ಮಿನಿಮಮ್ 100 ಡೀಟೇಲ್ಸ್ ತೋರಿಸ್ಬೋದು ನೋಡಿ. ಕಂಪ್ನಿದ ಆ ಕಂಪ್ನಿ ನೇಮ್ನ ಡೊಮಿನ ನೀವು ಪೇಸ್ಟ್ ಮಾಡಿದ್ರೆ ನಿಮಗೆ 100 ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ಬೇರೆ ಯಾವ್ದಾದ್ರು ಈ ಕಂಪ್ನಿ ನೋಡೋಣ.
ಇವ್ರೇನು ಆಕ್ಟಿವಿಟಿ ಮಾಡಿದ್ರು ಪರ್ಟಿಕ್ಯುಲರ್ ಈ ಕೀವರ್ಡಿಗೆ, ಸೊ ಅವಾಗ ಇಲ್ಲಿ ಸಿಗುತ್ತೆ ಅಷ್ಟೇ. ಟಿ ಕಾರ್ಡ್ ಬೇಡ, OTT LIC ವೆಬ್ಸೈಟ್ ಇಲ್ಲ ಅನ್ಕೋತೀನಿ ಇದು ಮೋಸ್ಟ್ಲಿ. ಅಕೌಂಟ್ ಕ್ರಿಯೇಟ್ ಮಾಡಕ್ ಕೇಳ್ತಾ ಇದೆ, ಸೊ ಇದಾಗಲ್ಲ. ಓಕೆ, ಇಲ್ಲಿ ಡೊಮೈನ್ ಪೇಸ್ಟ್ ಮಾಡಕತ್ತೆ, ಡೊಮೈನ್ ನಾನು ಪೇಸ್ಟ್ ಮಾಡ್ತೀನಿ, ಅವಾಗ ಇಲ್ಲಿ ಕೊಡ್ತೀನಿ. ಬೇರೆ ತೆಗೆಯೋಣ. ಒಂದು ವೇಳೆ ಈ ಕಂಪನಿ ನಿಮಗೆ ಕಾಂಪಿಟೇಟರ್ ಅಂದಾಗ ನೀವೇನ್ ಮಾಡಿ, ಇಲ್ಲಿ ಹೋಗಿ ಇದನ್ನ ರಿಮೂವ್ ಮಾಡಿ ಹೇಗಿರಿ ಡೊಮಿನ್ ಹಾಕಿ. ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಈಗ ಇವ್ರ ಕಂಪನಿ ನಿಮಗೆ ಕಾಂಪಿಟೇಟರ್. ಓಕೆ, ಸೊ ಇದು ಇಲ್ಲ, ಇವ್ರಿಲ್ಲ, ಈಗ ಇವ್ರು ಇದ್ದಾರೆ ಅನ್ಕೊಳ್ಳಿ, ಇವ್ರು ನಿಮಗೆ ಕಾಂಪಿಟೇಟರ್ ಅಂದಾಗ ಅವಾಗ ಏನ್ ಮಾಡಿ, ಈ ತರ ಹೋಗಿ ಡೊಮೈನ್ ಪೇಸ್ಟ್ ಮಾಡಿ ಇವ್ರು ಏನೇನು ಆಕ್ಟಿವಿಟಿ ಮಾಡಿದಾರೆ ಅಂತ ಹೇಳ್ಬಿಟ್ಟು ಗೆಟ್ ಬ್ಯಾಕ್ ಲಿಂಕ್ ಅಂತ ಕೊಡಿ. ಇನ್ವ್ಯಾಲಿಡ್ ಬರ್ತಾ ಇದೆ, ಒಂದು ನಿಮಿಷ. HTTPS ರಿಕ್ವೈರ್ಡ್ ಹಾಕೋತೀನಿ. HTTPS ಡಾಟ್ ಮೇ ಬಿ ಇದೇ ಶೋ ಹಾಕೋತೀನಿ. ಎಸ್, ಅಲ್ಲೇ ಯಾರು ತೋರಿಸ್ತಾರೆ ನೋಡ್ಕೊಂಡ್ರೆ ಸರಿ ಅಷ್ಟೇ. ಇವಾಗ ಈ ಕಂಪನಿ ಏನೇನು ಆಕ್ಟಿವಿಟೀಸ್ ಮಾಡಿದೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬರುತ್ತೆ. ಓಕೆ, ಡೊಮಿನ್ ಅಥಾರಿಟಿ ಓಕೆ, ಬ್ಯಾಕ್ಲಿಂಕ್ ಆಲ್ಸೋ ಓಕೆ, ಓಕೆ. ಓಕೆ, ನೋಡಿ ಅವ್ರು ಎಲ್ಲೆಲ್ಲಿ ಏನೇನು ಸಬ್ಮಿಟ್ ಮಾಡಿದ್ರು ಪೂರ ಗೊತ್ತಾಗ್ತದೆ ನೋಡಿ. ಈ ಸೈಟ್ನ ಓಪನ್ ಮಾಡಿ. ಇವಾಗ ನಾನು ಇದು ಇವ್ರದ್ದು ಹಾಕಿ ತೋರಿಸ್ಬೋದಿತ್ತು, ಬಟ್ ಅವ್ರದ್ದು ಹಾಕಿ ತೋರಿಸೋದು ಸರಿ ಆಗಲ್ಲ, ಗೊತ್ತಾಗಿ. ಟೀಚಿಂಗ್ ಅಂಡ್ ಎಜುಕೇಶನ್ ಅಂತ ಇದೆ, ಓಪನ್ ಆಗ್ತಾ ಇರೋದ್ರೆ ಅಲ್ಲಿ ಮೋಸ್ಟ್ಲಿ ಡಿಲೀಟ್ ಆಗಿರ್ಬೋದು. ಇದು ನೆಕ್ಸ್ಟ್ ರಿಮೂವ್ ಮಾಡಿ ನೋಡಿ ಈ ಸೈಡ್ನ. ಇಷ್ಟೇ, ಓಪನ್ ಆಗಿಲ್ಲ ಅಂತ ಹೇಳಿ ಬಿಟ್ಬಿಡಿ, ಜಸ್ಟ್ ಇದು ಮಾಡಿ. ಸೈಟ್ ಮಾಡಿ ಇಶ್ಯೂ ಇರ್ಬೋದು. ಇದು ಏನಾಗಿದೆ ನೋಡಿ, ಓಕೆ. ಈ ಸೈಟ್ ಅಲ್ಲಿ ಅಚೀವಿಂಗ್ ಅಂತ ಇದೆ. ಈ ಪರ್ಟಿಕ್ಯುಲರ್ ಸೈಟ್ ಅಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. 10 ತೋರಿಸಿದೆ, ಇದು ಆಕ್ಚುಲಿ 10 ತೋರಿಸಿದೆ. ಸೊ ನಿಮಗೆ 100 ಲೆವೆಲ್ ಸಿಗುತ್ತೆ. ಡೂ ಲಿಂಕ್ ನ ನೀವು ಫಾಲೋ ಮಾಡಿ ಆಯ್ತಾ. ಇವು ಆಲ್ ಬ್ಯಾಕ್ ಲಿಂಕ್ ತೋರಿಸುತ್ತ ನೋಡುವ. ಇಲ್ಲ, ಅದು ಪೇಡ್ ಟೂಲ್ಸ್ ಮಾರ್ಕೆಟ್ ಆಗಿದೆ. ಓಕೆ, ರೇಟ್ ಆಗ್ತದೆ. ಸೊ ಈ ತರ ಬ್ಯಾಕ್ ಲಿಂಕ್ಸ್ ನೀವು ಓಪನ್ ಮಾಡಿ, ಆ ಬ್ಯಾಕ್ ಲಿಂಕ್ಸ್ ಅಲ್ಲಿ ಅವ್ರು ಏನ್ ಆಕ್ಟಿವಿಟೀಸ್ ಮಾಡಿ ಅದು ಸೇಮ್ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆನಾ, ಅದೇ ತರ ಇದು ಕಾಂಪಿಟೇಟರ್ ಅನಲೈಸ್. ಸೊ ಇಷ್ಟು ಆಕ್ಟಿವಿಟಿ ಮಾಡಿದ್ರೆ ನೀವು ಆ ಪೊಸಿಷನ್ ಅಲ್ಲಿ ನೀವು ಇರ್ತೀರಾ, ಇಷ್ಟೇ.